ಒಂದೇ ಕೋಣೆಯಲ್ಲಿ ಜೀವ ಬಿಟ್ಟ ಪ್ರೇಮಿಗಳು ಅನುಮಾನಕ್ಕೆ ಕಾರಣವಾಗಿದೆ ಈ ಇಬ್ಬರ ಸಾವು. ಸೂಸೈಡ್ ಮಾಡ್ಕೊಳ್ಳೋ ಅಲ್ಲ ನನ್ನ ಮಗಳು, ಆದ್ರೆ ಈ ತರ ಮಾಡ್ಕೊಂತಾರ ಅಂತೇಳಿ ನಮ್ ಕನಸು ನೆನಪಿಲ್ಲ. ಅವಳು ಸಾವಿನ ಕಾರಣ ಅವ್ರ ಮನೆಯವರೇ. ಇವರಿಬ್ಬರದು 5 ವರ್ಷಗಳ ಪ್ರೀತಿ ಕಣ್ರಿ. ಸಮಾಜದ ಅಡೆತಡೆಗಳನ್ನ ಮೀರಿ ಸಾಗಿದ ಸಂಬಂಧ. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ, ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ಅವರಿಬ್ಬರು ಶವವಾಗ್ಬಿಟ್ಟಿದ್ರು. ಸಾಕಷ್ಟು ವಿರೋಧದ ನಡುವೆಯೂ ಮಂಗಳಮುಖಿ ಹಾಗೂ ಯುವಕನ ಪ್ರೀತಿ ಅನೇಕರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಈಗ ಅವರ ಸಾವು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಕಣ್ಣು ಕುಕ್ಕುವ ಚಂದ, ಮೈಮನವಿರೇಳಿಸುವ ನೋಟ, ವಯ್ಯಾರದ ನೃತ್ಯ. ಈಕೆ ಬಳ್ಳಾರಿಯ ಇಂದಿರಾನಗರದ ನಿವಾಸಿ ಸುಹಾಸಿನಿಯೇ. ವಯಸ್ಸು ಇನ್ನು 31 ವರ್ಷ ಅಷ್ಟೇ. ಮಂಗಳಮುಖಿಯಾಗಿದ್ದ ಸುಹಾಸಿನಿ ಇನ್ನು ಈ ಫೋಟೋದಲ್ಲಿರುವ ಯುವಕ 29 ವರ್ಷದ ಶೇಖರ್. ಇಬ್ರು ಕಳೆದ 5 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ರು. ಇಬ್ಬರ ಪ್ರೀತಿ ಹಲವರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಇದರ ನಡುವೆ ಇವತ್ತು ಅವರಿಬ್ಬರ ಶವ ಅವರ ಮನೆಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಪತ್ತೆಯಾಗಿದೆ. ಬಳ್ಳಾರಿಯ ಇಂದಿರಾನಗರ ಮನೆಯಲ್ಲಿ ಮಂಗಳಮುಖಿ ಸುಹಾಸಿನಿ ಹಾಗೂ ಶೇಖರ್ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ. ಇಬ್ಬರಲ್ಲಿ ಒಬ್ಬರ ಕೊಲೆಯಾಗಿದ್ದು ಇನ್ನೊಬ್ಬರ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಶಂಕಿಸಲಾಗ್ತಾ ಇದೆ. ಸದ್ಯಕ್ಕೆ ಸುಹಾಸಿನಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇಬ್ಬರ ಸಾವಿನ ಬಗ್ಗೆ ತನಿಖೆ ಶುರುವಾಗಿದೆ. ಆದ್ರೆ ಮಗಳನ್ನ ಕಳೆದುಕೊಂಡ ಸುಹಾಸಿನಿ ತಾಯಿ ಕಣ್ಣೀರು ಇಡುತ್ತಿದ್ದು ಹೀಗೆ. ಇವನು ಜೊತೆ ಆಗಿದ್ದ ಯಾರು ಇವ ಸತ್ತಿರೋ ಶೇಖರ್ ಅಲಿಯಾಸ್ ಮಣಿ, ಅವನ ಜೊತೆಲಿ ಇದ್ಲು. ಇದ್ಮೇಲೆ ಈ ಥರ ಸುಮಾರು ಸತಿ ಜಗಳ ಆಗಿದಾವೆ. ಹಂಪಿ ಸ್ಟೇಷನಲ್ಲಿ, ಆಮೇಲೆ ಟೌನ್ ಸ್ಟೇಷನಲ್ಲಿ, ಅವ್ರ ಊರಲ್ಲಿ ಪಂಚಾಯತಿ ಮಾಡಿದ್ದೀವಿ. ಅಲ್ಲಿಗೆ ಬಗೆಹರಿತು ಬಿಡ ಅಂದ್ಕೊಂಡಿದ್ದೀವಿ. ಆದರೆ ಈ ಥರ ಮಾಡ್ಕೊತಾರ ಅಂಥೇಳಿ ನಮ್ಮ ಕನಸು ನೆನಪಿಲ್ಲ. ನನ್ನ ದೊಡ್ಡ ಮಗಳವಳು ಸುಹಾಸಿನಿ. ಈ ಥರ ಆಗುತ್ತೆ ಅಂತ ನಿಜವಾಗ್ಲೂ ದೇವರೇ ನಮಗೆ ಗೊತ್ತಿಲ್ಲ. ನನ್ನ ಕೈಯೇ ಮುರಿದೋದಂಗೆ ಆಗ್ಬಿಡ್ತು. ಈ ತಾಯಿ ಕೂಡ ಮಂಗಳಮುಖಿಯಾಗಿದ್ದಾರೆ. ಇವರು ಸುಹಾಸಿನಿಯನ್ನ ಚಿಕ್ಕವಳಿದ್ದಾಗಲೇ ದತ್ತು ಪಡೆದು ಅತ್ಯಂತ ಪ್ರೀತಿಯಿಂದ ಸಾಕ್ತಾ ಇದ್ರು. ಲಕ್ಷ್ಮಿ ಮಾತ್ರವಲ್ಲದೆ ಅನೇಕ ಮಂಗಳಮುಖಿಯರನ್ನ ಸುಹಾಸಿನಿ ಸಾಕಿ ಸಲುಗಿದ್ದಾರೆ. ಹೀಗಾಗಿ ಸುಹಾಸಿನಿ ಸಾವಿನ ಸುದ್ದಿ ತಿಳಿಯುತ್ತಲೇ ಸುಹಾಸಿನಿ ತಾಯಿ ಲಕ್ಷ್ಮಿ ಹಾಗೂ ನೂರಾರು ಮಂಗಳಮುಖಿಯರು ಶಾಕ್ಗೆ ಒಳಗಾಗಿದ್ದಾರೆ. ಮೃತ ಸುಹಾಸಿನಿಯ ದೇಹ ನೋಡಿ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ. ಸುಹಾಸಿನಿ ಲವರ್ ಆಟೋ ಚಾಲಕನೇ ಕೊಲೆ ಮಾಡಿದ್ನ. ಕೊಲೆ ನಂತರ ಶೇಖರ್ ನೇಣು ಬಿಗಿದುಕೊಂಡಿರುವ ಶಂಕೆ. ಇನ್ನು ಈ ಮೃತ ಶೇಖರ ಮೂಲತಃ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮಲ್ಪನ್ ಗುಡಿ ಗ್ರಾಮದವನು. ಮಂಗಳಮುಖಿ ಸುಹಾಸಿನಿ ಪ್ರೀತಿಗೋಸ್ಕರ ಬಳ್ಳಾರಿ ನಗರದಲ್ಲಿ ಇದ್ದು ಆಟೋ ಓಡಿಸ್ತಿದ್ದ. ಮದುವೆಗೆ ಇಬ್ಬರ ಮನೆಯವರ ವಿರೋಧವಿತ್ತು. ಸ್ವಲ್ಪ ದಿನ ಊರು ಬಿಟ್ಟು ಹೋಗಿದ್ರು ಕೂಡ. ಬಳಿಕ ಬಳ್ಳಾರಿಗೆ ಬಂದು ಇಂದಿರಾನಗರದಲ್ಲಿ ಒಂದು ಬಾಡಿಗೆ ಮನೆ ಮಾಡಿಕೊಂಡಿದ್ರು. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಇಬ್ಬರ ನಡುವೆ ಆಗಾಗ ಜಗಳ ಆಗುತ್ತಿತ್ತು. ಸ್ವಲ್ಪ ದಿನದಿಂದ ದೂರ ಕೂಡ ಆಗಿದ್ರು. ಇತ್ತೀಚೆಗೆ ಮತ್ತೆ ಶೇಖರ್ ಸುಹಾಸಿನಿ ಮನೆಗೆ ಬರೋದು ಹೋಗೋದು ಮಾಡ್ತಿದ್ದ. ಇಬ್ಬರಲ್ಲೂ ಪ್ರೀತಿ ಇತ್ತು. ಆದ್ರೆ ಇಬ್ಬರು ಸಾವಿಗೆ ಈಡಾಗಿದ್ದಾರೆ. ಇದೆಲ್ಲ ಸದ್ಯಕ್ಕೆ ಅನುಮಾನಕ್ಕೆ ಕಾರಣವಾಗಿದೆ. ಅವರಿಬ್ಬರ ಜಗಳವೇ ಈ ಸಾವಿಗೆ ಕಾರಣವಾಯ್ತಾ ಅಥವಾ ಇನ್ನಾದರೂ ಬೇರೆ ಏನಾದರೂ ಕಾರಣ ಇತ್ತಾ? ಈ ಬಗ್ಗೆ ಸ್ಥಳೀಯರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ
ನಡುವೆ ಶೇಖರ್ ಮನೆಯವರು ಸುಹಾಸಿನಿಯನ್ನ ಬಿಟ್ಟು ಬೇರೆ ಹುಡುಗಿಯನ್ನ ಮದುವೆ ಮಾಡಿಕೊಳ್ಳುವಂತೆ ಒತ್ತಾಯ ಮಾಡ್ತಾ ಇದ್ರಂತೆ. ಇದಕ್ಕೆ ಸುಹಾಸಿನಿ ಹಾಗೂ ಶೇಖರ್ ಮಧ್ಯೆ ಜಗಳಕ್ಕೆ ಕಾರಣವಾಗಿತ್ತು. ಇದೇ ವಿಚಾರಕ್ಕೆ ಸುಹಾಸಿನಿಯನ್ನ ಕೊಲೆ ಮಾಡಿ ನಂತರ ಶೇಖರ್ ಆತ್ಮಹತ್ಯೆ ಮಾಡಿಕೊಂಡಿರ್ಬೇಕೆಂದು ಹೇಳಲಾಗ್ತಾ ಇದೆ. ಅವ್ರ ಮನೆಯವ್ರಿಗೇನಿದೆ, ಅವ್ನಿಗೊಂದು ಮದುವೆ ಮಾಡ್ರಿ, ನಮ್ಮ ಜೋಗಮ್ನವ್ರ ಸಹಸ ಬಿಡ್ತಾನ ಅಂತ ಅವ್ರ ಮನೆಯಲ್ಲೆಲ್ಲ ಜಗಳಾಡಿ ನಾನೇ ಖುದ್ದು ಜಗಳಾಡಿ ಬಂದೀನಿ. ಅವಳು ಸಾವಿಗೆ ಕಾರಣ ಅವ್ರ ಮನೆಯವರೇ ಸತ್ತಿದ್ದಾರೆ. ಇವಳಿಗೆ ಏನೋ ಮಾಡ್ಬಿಟ್ಟು ನನ್ನ ಮಗಳು ಮಾತ್ರ ಸಾಯಾಳಲ್ಲ, ಅವಳು ಸೂಸೈಡ್ ಮಾಡ್ಕೊಳೋ ಅಲ್ಲ ನನ್ನ ಮಗಳು. ಯಾಕಂದರೆ ನನ್ನ ಹತ್ರ ಇಷ್ಟು ವರ್ಷದಿಂದ ಇದ್ದಾಳ, ನನ್ನ ಮಗಳು ಸೂಸೈಡ್ ಮಾಡ್ಕೊಂಡು ಅಲ್ಲೇ ಅಲ್ಲ, ಅವನು ಏನೋ ಮಾಡಿಬಿಟ್ಟೆ ಅವಳಿಗೆ ಮಾಡಿರೋದು. ಅವಳಿಗೆ ಮಾಡಿದಾನಲ್ಲ, ಮಾಡಿಬಿಟ್ಟು ನನಗೇನಾದರೂ ಮಾಡ್ತಾರಂತೇಳಿ ಅವನು ಮಾಡ್ಕೊಂಡಿದ್ದಾನೆ. ಸದ್ಯಕ್ಕೆ ಈ ಸಾವಿನ ಬಗ್ಗೆ ಸರಿಯಾದ ತನಿಖೆ ಆಗಬೇಕಾಗಿದೆ. ಇನ್ನು ಈ ಪ್ರೇಮಿಗಳ ಸಾವಿನ ಹಿಂದೆ ಯಾರ ಕೈವಾಡ ಇದೆ ಅಥವಾ ಬೇರೆಯದ್ದೇ ಕಾರಣ ಇತ್ತ ಅನ್ನೋದು ತಿಳಿದು ಬರಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಬಳ್ಳಾರಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.